ಪ್ರತಿ ಹೆಣ್ಣು ಮತ್ತು ಮಹಿಳೆಯರು ತಿಳಿದಿರಬೇಕಾದ 15 ಬಹುಮುಖ್ಯ ವಿಷಯಗಳು. ತಾಳ್ಮೆಯಿಂದ ಪೂರ್ತಿ ವಿಡಿಯೋ ನೋಡಿ. 1. ಮೊದಲನೆಯದಾಗಿ ಪೀರಿಯಡ್ಸ್ ಸಮಯದಲ್ಲಿ ಕಳಪೆ ಸ್ಯಾನಿಟರಿ ಪ್ಯಾಡ್ಸ್ ಅಥವಾ ಬಟ್ಟೆಗಳನ್ನು ಬಳಸುವುದನ್ನು ನಿಲ್ಲಿಸಿ, ಏಕೆಂದರೆ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. 2. ರಕ್ತದ ಹರಿವು ಹೆಚ್ಚಾಗಿದ್ದರೆ ಒಮ್ಮೆಲೆ 2 ಸ್ಯಾನಿಟರಿ ಪ್ಯಾಡ್ಸ್ ಬಳಸುತ್ತಾರೆ, ಆದರೆ ಇದು ತಪ್ಪು. ಈ ರೀತಿ ಮಾಡುವುದರಿಂದ ಹೆಚ್ಚು ಹೊತ್ತು ಇರಬಹುದು ಎನ್ನುವ ಕಾರಣ. ಆದರೆ ತುಂಬಾ ಹೊತ್ತು ಪ್ಯಾಡ್ ಬದಲಿಸದೇ ಇರುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 3. ರಕ್ತದ ಹರಿವು ಕಡಿಮೆ ಇದ್ದರೆ ತುಂಬಾ ಹೊತ್ತಾದರೂ ಪ್ಯಾಡ್ ಬದಲಿಸುವುದಿಲ್ಲ. ಇಂತಹ ತಪ್ಪನ್ನು ಮಾಡಲೇಬೇಡಿ. ಇದರಿಂದ ಅಲರ್ಜಿ ಉಂಟಾಗುತ್ತದೆ ಹಾಗೂ ಕೆಟ್ಟ ವಾಸನೆ ಬರುತ್ತದೆ. 4. ಕೆಲವರಿಗೆ ಪದೇ ಪದೇ ಬ್ರ್ಯಾಂಡ್ ಬದಲಿಸುವ ಅಭ್ಯಾಸ ಇರುತ್ತದೆ, ಆದರೆ ಇದನ್ನು ತಪ್ಪಿಸಿ, ಏಕೆಂದರೆ ನಿಮಗೆ ಎಲ್ಲ ಪ್ರಾಡಕ್ಟ್ ಹೊಂದುತ್ತೆ ಎಂದು ಹೇಳೋಕೆ ಆಗಲ್ಲ. ಇದರಿಂದ ಚರ್ಮದಲ್ಲಿ ದದ್ದು, ಅಲರ್ಜಿ, ಉರಿ, ನವೆ ಉಂಟಾಗುತ್ತದೆ. 5. ಕೆಲಸದ ಒತ್ತಡ, ಹೊರಗಡೆ ಸೌಲಭ್ಯದ ಕೊರತೆ ಇದೆಲ್ಲದರಿಂದ ನಿಯಮಿತವಾಗಿ ಪ್ಯಾಡ್ ಬದಲಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಗಮನಿಸಿ, ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. 6. ತುಂಬಾ ರಕ್ತದ ಹರಿವಾದಾಗ, ತೇವಾಂಶ ಹೆಚ್ಚಾಗಿ ತೊಡೆ ಸಂದಿಯಲ್ಲಿ ಅಲರ್ಜಿ, ತುರಿಕೆ, ಚರ್ಮದ ದದ್ದು, ಮೂತ್ರದ ಸೋಂಕು, ಯೋನಿ ಸೋಂಕು ಎಲ್ಲವೂ ಉಂಟಾಗುತ್ತದೆ. 7. ಒಮ್ಮೆ ಸೋಂಕು ತಗುಲಿದರೆ ಖಂಡಿತ ಅದನ್ನು ಅನುಭವಿಸುವ ಹೆಣ್ಣಿನ ವೇದನೆ ಹೇಳಲು ಅಸಾಧ್ಯ. ಆದ್ದರಿಂದ ಸ್ವಚ್ಛತೆಯ ಕಡೆಗೆ ಗಮನ ಬಹಳ ಮುಖ್ಯ. 8. ಪೀರಿಯಡ್ಸ್ ಸಮಯದಲ್ಲಿ ನಿಯಮಿತವಾಗಿ ವಾಶ್ ಮಾಡುತ್ತೀರಿ, ಇದರಿಂದ ಕೆಟ್ಟ ವಾಸನೆ, ತುರಿಕೆ ಇರುವುದಿಲ್ಲ. 9. ಯಾವುದೇ ಕಾರಣಕ್ಕೂ ಸೋಪ್ನಿಂದ ಅಥವಾ ಯಾವುದೇ ಬಾಡಿ ವಾಶ್ ಇಂದ ಯೋನಿಯ ಒಳಗೆ ಸ್ವಚ್ಛಗೊಳಿಸುವ ಪ್ರಯತ್ನ ಮಾಡಬೇಡಿ, ಇದು ಸೋಂಕಿಗೆ ಕಾರಣವಾಗುತ್ತದೆ. 10. ಸ್ವಲ್ಪ ಬೆಚ್ಚಗಿನ ನೀರನ್ನು ಬಳಸಿ ಸ್ವಚ್ಛಗೊಳಿಸಿ, ಅದರಿಂದ ಸ್ವಲ್ಪ ಸಮಾಧಾನವೆನಿಸುತ್ತದೆ. 11. ನಿಯಮಿತವಾಗಿ ಸ್ನಾನ ಮಾಡಿ, ಇದರಿಂದ ದೇಹದ ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಜೊತೆಗೆ ಮುಟ್ಟಿನ ಕಿರಿಕಿರಿಗೆ ಸ್ವಲ್ಪ ವಿರಾಮ ಸಿಗುತ್ತದೆ. 12. ಪೀರಿಯಡ್ಸ್ ಸಮಯದಲ್ಲಿ ಕಾಟನ್ ಇನ್ನರ್ವೇರ್ ಧರಿಸಿ, ಇದು ಒಳ್ಳೆಯದು. 13. ಪ್ಯಾಡ್ ಬಳಸಿದ ನಂತರ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಫ್ಲಶ್ಗೆ ಹಾಕಬೇಡಿ. ಇಂತಹ ಕೆಟ್ಟ ಅಭ್ಯಾಸ ತುಂಬಾ ಜನರಲ್ಲಿದೆ. ಆದರೆ ಒಮ್ಮೆ ಯೋಚಿಸಿ, ನೀವು ಬಳಸಿದ ಪ್ಯಾಡ್ ಅನ್ನು ಸ್ವಚ್ಛಗೊಳಿಸಿ ಒಂದು ಪೇಪರ್ನಲ್ಲಿ ಸುತ್ತಿ ಸ್ಯಾನಿಟರಿ ಪ್ಯಾಡ್ಸ್ ಹಾಕಲು ಇಟ್ಟಿರುವ ಪ್ರತ್ಯೇಕ ಸ್ಥಳದಲ್ಲಿ ಹಾಕಿ. 14. ಪ್ರತಿ ಬಾರಿ ನಿಮ್ಮನ್ನು ಸ್ವಚ್ಛಗೊಳಿಸಿದ ನಂತರ ಚೆನ್ನಾಗಿ ಕೈ ತೊಳೆಯಿರಿ, ಇದು ತುಂಬಾ ಮುಖ್ಯ. 15. ಅಂತಿಮವಾಗಿ ಕಡೆಯದಾಗಿ ತಿಳಿಸುವುದೇನೆಂದರೆ, ಈ ಸಮಯದಲ್ಲಿ ಹೆಣ್ಣಿಗೆ ವಿಶ್ರಾಂತಿ ತುಂಬಾ ಮುಖ್ಯ. ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವ ಕಾರಣ ಮನಸ್ಸಿಗೆ ಕಿರಿಕಿರಿ ಅನುಭವಿಸುತ್ತಾರೆ. ಇದನ್ನೆಲ್ಲ ಅರಿತು ಇಂತಹ ಸಮಯದಲ್ಲಿ ಹೆಣ್ಣಿಗೆ ಮನೆಯವರು ಸಹಕಾರ ಕೊಡುವುದು ತುಂಬಾ ಮುಖ್ಯ. ಈ ನನ್ನ ಕಳಕಳಿಯ ಮನವಿಯನ್ನು ದಯವಿಟ್ಟು 10 ಬಾರಿ ಓದಿ ಕೇಳಿ, ಸರಿ ಇದೆ ಎಂದರೆ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.